ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ಎಂಬ್ರಾಯ್ಡ್ರಿ ಬ್ಲೌಸನ್ನು ಯಾವ ರೀತಿ ವೀಡಿಯೋನ ತುಂಬ ಸ್ಲೋ ಆಗಿ ಮಾಡ್ಕೋಬೋದು. ನೋಡಿ, ಸ್ಕ್ರೀನ್ ಮೇಲೆ ಟಚ್ ಮಾಡಿದ್ರೆ ನಿಮಗೆ ವೀಡಿಯೋನ ತುಂಬ ಸ್ಲೋ ಆಗು ಸುತ್ತ ಮಾಡ್ಕೋಬೋದು. ಓಕೆ, ಈಗ ನೋಡಿ ಈ ರೀತಿ ಬಟ್ಟೆ ತಿರ್ಸಾಕೊಂಡಿದ್ದೀನಿ. ನೋಡಿ, ಇವಾಗ ಇಲ್ಲಿ 1 ಇಂಚ್ ಮೇಲ್ಗಡೆ ತೊಗೋಬೇಕಾಗತ್ತೆ ಬಕ್ಕಲ್ ಶೇಪಲ್ಲಿ ಫ್ರಂಟು. ಇಲ್ಲಿ ಅರ್ಧ ಇಂಚು ಒಳಭಾಗದಲ್ಲಿ ತೊಗೋಬೇಕಾಗತ್ತೆ. ಬ್ಯಾಕು ಮತ್ತು ಫ್ರಂಟಿಗೂ ಅರ್ಧ ಇಂಚು ಒಳಗಡೆ ಇರಬೇಕಾಗತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಇವಾಗ ಇದು ಮಾರ್ಕಿಂಗ್ ಆಗಿದೆ ನೋಡಿ. ಇವಾಗ ಬ್ಯಾಕ್ ಭಾಗನ ತಕ್ಕೊಳ್ಳಿ. ಹೀಗೆ ಇಟ್ಕೊಂಡು ನೋಡಿ, 1/2 ಇಂಚು ಮಾರ್ಜಿನ್ ಇದೆ. ಮಾರ್ಜಿನಿಗೆ ಎಕ್ಸ್ಟ್ರಾ ಬಟ್ಟೆ ತೊಗೋಬೇಕಾಗತ್ತೆ. ನೋಡಿರಿ, ಇಲ್ಲಿ ಅರ್ಧ ಇಂಚು ಶೇಪ್ ತಕ್ಕೋಬೇಕಾಗತ್ತೆ, ಫ್ರಂಟ್ ಬಕ್ಕಲ್ ಶೇಪು. ಓಕೆ, ಈ ರೀತಿ ರೌಂಡ್ ಬರಲಿ ನೋಡಿ. ಮಾಡಿ ಗೊತ್ತಾಯ್ತಲ್ವಾ? ನೋಡಿ, ಇವಾಗ ಈ ರೀತಿ ಎಲ್ಲ ಶೇಪ್ ಮಾಡ್ಕೊಂಡಿದ್ದೀನಿ. ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿರಿ, ಫ್ರಂಟ್ ಡೀಪ್ ಬಂದುಬಿಟ್ಟು ನೋಡಿ 6.5 ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ರೌಂಡ್ ಶೇಪ್ ಬರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಕ್ಲೀನಾಗಿ. ನೋಡಿ, ಈ ರೀತಿ ಫುಲ್ ಯೂ ನೆಕ್ ಬರುತ್ತೆ ಫ್ರಂಟು ಕೂಡ. ಓಕೆ, 6.5 ಫ್ರಂಟ್ ತೊಗೊಂಡಿದ್ದೀನಿ. ನೋಡಿ, 8.5 ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ನೋಡಿ, ರೌಂಡು ಬಕ್ಕಲ್ ರೌಂಡು 8 ಬಂದಿದೆ. ನಮಗೆ ಬೇಕಾಗಿರೋದು 7 ಅಲ್ವಾ, 7 ಇಂಚಸ್ ಬೇಕು. ಅದರಿಂದ ನಾನು 1 ಇಂಚ್ ಜಾಸ್ತಿ ಬಂದಿದೆ. ಅದು ಬಂದುಬಿಟ್ಟು 1 ಇಂಚು ಫ್ರಂಟು ಒಂದು ಡಾಟ್ಸ್ ಬರುತ್ತಲ್ವ, ಆ ಡಾಟ್ಸಿಗೋಸ್ಕರ ನಾನು 8 ಇಂಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಸೈಡ್ ಎಕ್ಸ್ಟ್ರಾ ಬಟ್ಟೆ ಇದು 1.5 ಇಂಚ್ ಎಕ್ಸ್ಟ್ರಾ ಇರುತ್ತೆ, ಗೊತ್ತಾಯ್ತಲ್ವ? ನೋಡಿ, ಇಲ್ಲೊಂದು ಇಂಚು ಇಲ್ಲೊಂದು ಇಂಚು ಶೇಪ್ ತೊಗೋಬೇಕಾಗತ್ತೆ. ನಾನು ಪ್ರತಿ ಒಂದು ಬ್ಲೌಸೂ 2 ಡಾಟ್ಸಲ್ಲೇ ಕೂರಿಸ್ತಾ ಇರೋದು. 3 ಡಾಟ್ಸು 4 ಡಾಟ್ಸ್ ಬ್ಲೌಸ್ ಯಾವುದು ಕಟಿಂಗ್ ಮಾಡೋದಿಲ್ಲ. ಮತ್ತು ಇದು ಪರ್ಫೆಕ್ಟಾಗಿ ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗಲ್ಲಿ ಕೂರುತ್ತೆ. ಯಾವುದೇ ರೀತಿ ಶೋಲ್ಡ್ರು ಡ್ರಾಪ್ ಆಗೋದಿಲ್ಲ. ಅದರಿಂದ ನೋಡ್ಕೊಳ್ಳಿ ಕ್ಲೀನಾಗಿ. ನೋಡಿ, 1/4 ಇಂಚು ತೊಗೊಂಡಿದ್ದೀನಿ. 4 ಇಂಚು ಸೆಂಟ್ರ್ ಡಾಟ್ಸ್ ಮಾರ್ಕಿಂಗ್ ಮಾಡಿಕೊಂಡು ಆ ಕಡೆ ಈ ಕಡೆ 1/4 ಬಂದಿದೆ. ನೋಡಿ, ಇಲ್ಲಿ 1/4 ಓಕೆ. ಈ ಸೈಡ್ 1/4, ಈ ಸೈಡ್ 1/4 ತೊಗೊಂಡಿದ್ದೀನಿ. ಓಕೆ, ನೋಡಿರಿ, ಇಲ್ಲಿ ಮತ್ತು ಸೆಂಟ್ರ್ ಡಾಟ್ಸಿಂದ ಈ ರೀತಿ ತೊಗೋಬೇಕಾಗತ್ತೆ. 2 ಇಂಚು ಡಿಫ್ರೆಂಟ್ ಇರಬೇಕು. ಓಕೆ, ಇಲ್ಲಿ ಶೇಪು ಫ್ರಂಟ್ ಶೇಪ್ ತೊಗೋಬೇಕು ನೋಡಿ, ಈ ರೀತಿ. ಓಕೆ, ಇವಾಗ ಫ್ರಂಟ್ ಭಾಗ ಪೂರ್ತಿ ಮಾರ್ಕಿಂಗ್ ಆಗಿದೆ ನೋಡಿ. ಹಾಗೆ ಫ್ರಂಟ್ ನೋಡ್ಕೊಳ್ಳಿ ಕ್ಲೀನಾಗಿ. ನಾನು ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀನಿ, ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಫ್ರಂಟ್ ಭಾಗ ಪೂರ್ತಿ ನಾನು ಇವಾಗ ಕಟಿಂಗ್ ಮಾಡಾಗಿದೆ. ಮಾರ್ಕಿಂಗ್ ಆಗಿ ಕಟಿಂಗ್ ಆಗ್ತಾಯಿದೆ ನೋಡಿ. ನೋಡಿ, ಫ್ರಂಟು ಬಕ್ಕಲ್ ಶೇಪು ಸ್ವಲ್ಪ ಶೇಪ್ ತಕ್ಕೋಬೇಕಾಗತ್ತೆ. ಅರ್ಧ ಇಂಚ್ ಒಳಭಾಗದಲ್ಲಿ ತೊಗೊಳೋದ್ರಿಂದ ತುಂಬ ಕ್ಲಿಯರಾಗಿ ಬ್ಲೌಸು ಕೂರುತ್ತೆ. ಯಾವುದೇ ರೀತಿ ಶೋಲ್ಡ್ರು ಡ್ರಾಪ್ ಆಗೋದಿಲ್ಲ. ತುಂಬ ಜನ ಕೇಳ್ತಾ ಇರೋದೇನಪ್ಪ ಅಂದರೆ, ನಮ್ಮ ಕಟಿಂಗಲ್ಲಿ ಶೋಲ್ಡ್ರು ಡ್ರಾಪ್ ಆಗತ್ತೆ ಅಂತಿದ್ದಾರೆ. ನೋಡಿ, ಈ ಕಟಿಂಗನ್ನು ಟ್ರೈ ಮಾಡಿ. ಹಳೆ ಕಟಿಂಗ್ ಯಾವುದೂ ಮಾಡಬೇಡಿ, ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೆಕ್ ನೋಡಿ, ಇದೇ ರೀತಿ ಹೀಗೆ ಬಿಟ್ಕೊಳ್ಬೇಕಾಗತ್ತೆ, ಕಟ್ ಮಾಡ್ಕೋಬೇಡಿ. ಓಕೆ, ಎರಡೂ ಇದು ಫ್ರಂಟು ಬ್ಯಾಕು ಕಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಇದೇನಪ್ಪ ಅಂದರೆ, ನಾನಿವಾಗ ಎಂಬ್ರಾಯ್ಡ್ರಿ ಬ್ಲೌಸ್ ಆಗಿರೋದ್ರಿಂದ ಫ್ರಂಟು ಬ್ಯಾಕು ನೆಕ್ಕು ಕಟ್ ಮಾಡ್ಕೊಳೋದಿಲ್ಲ. ಓಕೆ, ಈಗ ನೋಡಿ, ಈಗ ನಾನು ಸ್ಲೀವ್ಸ್ ಕಟಿಂಗಿಗೆ ಯಾವ ರೀತಿ ತೊಗೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಫೋಲ್ಡ್ ಹಾಕ್ಕೋಬೇಕಾಗತ್ತೆ. ಓಕೆ, ನೋಡಿ, ಈ ರೀತಿ ಕರೆಕ್ಟಾಗಿ ನೋಡ್ಕೊಳ್ಳಿ ಕ್ಲೀನಾಗಿ. ಯಾವ ರೀತಿ ಫೋಲ್ಡಿಂಗ್ ಹಾಕ್ಕೋಬೇಕು ಏನು ಅನ್ನೋದನ್ನು, ಯಾವುದೇ ರಿಂಕಲ್ಸ್ ಬರದೇ ಇರೋ ರೀತಿಯಲ್ಲಿ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾನೀಗ ಕರೆಕ್ಟಾಗಿ ತೊಗೊಂಡಿದ್ದೀನಿ, ಯಾವುದೇ ರಿಂಕಲ್ಸ್ ಇಲ್ಲ. ನೋಡಿ, ಕೆಳಭಾಗದಲ್ಲಿ ಅರ್ಧ ಇಂಚು ಮಾರ್ಜಿನಿಗೆ ಒಂದು ಗೆರೆ ಹಾಕ್ಕೋಬೇಕಾಗತ್ತೆ. ಕ್ಲೀನಾಗಿ ಗೆರೆ ಹಾಕ್ಕೊಳ್ಳಿ, ಸ್ಟ್ರೈಟಾಗಿ ಬರಲಿ. ನೀವು ಕ್ರಾಸ್ ಮಾಡಿದ್ರಿ ಅಂದರೆ ಮತ್ತು ಸ್ಲೀವ್ಸಲ್ಲಿ ರಿಂಕಲ್ಸ್ ಬರುತ್ತೆ. ಓಕೆ, ಸ್ಲೀವ್ ಲೆಂತ್ ಬಂದುಬಿಟ್ಟು 9.5 ನೋಡಿ. 1/2 ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ಇಟ್ಕೋಬೇಕು. ಓಕೆ, ನೋಡಿ, ಇಲ್ಲಿ ಬಕ್ಕಲ್ ಡೌನ್ ಬಂದುಬಿಟ್ಟು ಸ್ಲೀವ್ಸ್ ಬಕ್ಕಲ್ ಡೌನ್ ಬಂದುಬಿಟ್ಟು 3 ಇಂಚ್ ತೊಗೊಂಡಿದ್ದೀನಿ. ಆವಾಗಲೇ 7 ಇಂಚ್ ಬಂದಿತ್ತಲ್ವ, ನಾನಿವಾಗ 6.75 ತೊಗೊತಾ ಇದ್ದೀನಿ ನೋಡಿ. 4 ಇಂಚು ಸ್ಲೀವ್ಸ್ ರೌಂಡ್ ಇದೆ. ಓಕೆ, ನೋಡಿ, ಈ ರೀತಿ ಗೆರೆ ಹಾಕ್ಕೋಬೇಕಾಗತ್ತೆ. 1.5 ಇಂಚು ಮಾರ್ಜಿನಿಗೆ ಬಟ್ಟೆ ತೊಗೋಬೇಕಾಗತ್ತೆ. ನೋಡಿ, ಇದು ಬಕ್ಕಲ್ ಶೇಪ್ ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ಶೇಪ್ ಬರಬೇಕು. ಶೇಪು ತೆಗೆಯೋದೇ ಮೇನ್. ನೀವು ಬ್ಲೌಸಲ್ಲಿ ಏನು ಶೇಪ್ ಕ್ಲೀನಾಗಿ ತೆಗಿತೀರಿ ಅಷ್ಟು ಕ್ಲೀನಾಗಿ ಬ್ಲೌಸು ಕೂರುತ್ತೆ.
ಓಕೆ ನೋಡಿ, ಇವಾಗ ನಾನಿವಾಗ ಸ್ಲೀವ್ಸು ಕಟಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ನೋಡಿ. ಮಾರ್ಕಿಂಗ್ ಆಗಿ ಕಟಿಂಗ್ ಆಗಿದೆ, ಆಗ್ತಾಯಿದೆ. ನೋಡ್ಕೊಳ್ಳಿ ಒಂದೊಂದಾಗಿ ಕ್ಲೀನಾಗಿ. ಓಕೆ ಫ್ರೆಂಡ್, ಪೂರ್ತಿ ಸ್ಲೀವ್ಸ್ ಕಟಿಂಗ್ ಆಗಿದೆ ನೋಡಿ. ಇವಾಗ ಮತ್ತೆ ಶೇಪ್ ತೆಗಿಬೇಕು ಫ್ರಂಟ್ ಭಾಗ. ಕೆಲವ್ರು ಏನು ಮಾಡ್ತೀರಾ ಅಂದರೆ ಸ್ಟಿಚಿಂಗ್ ಎಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಶೇಪ್ ತಕ್ಕೊತೀರಾ. ನಾನು ಮೊದಲೇ ಶೇಪ್ ತೆಗಿತಾ ಇದ್ದೀನಿ ನೋಡಿ. ಅರ್ಧ ಇಂಚು ಒಂದು ಕಡೆ ಸೈಡಲ್ಲಿ ಅರ್ಧ ಇಂಚು ಶೇಪ್ ತೆಗಿಬೇಕಾಗತ್ತೆ. ಈ ರೀತಿ ಶೇಪ್ ತೆಗಿಲ್ಲ ಅಂದರೆ ಫ್ರಂಟ್ ಭಾಗ ಬ್ಯಾಕ್ ಭಾಗ ಅಂತ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ಥರ ಟಕ್ಸ್ ಹೊಡೆದಿದ್ದೀನಿ. ಓಕೆ, ಈಗ ನೋಡಿ ಫ್ರಂಟ್ ಕ್ರಾಸ್ ಪಟ್ಟಿ ಬೆಲ್ಟ್ ಗೊತ್ತಿದೆ ಅಲ್ವಾ? ಇವಾಗ ಫ್ರಂಟ್ ಕ್ರಾಸ್ ಪಟ್ಟಿ ಬೆಲ್ಟ್ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈ ರೀತಿ ಫ್ರಂಟ್ ಕ್ರಾಸ್ ಪಟ್ಟಿ ಬೆಲ್ಟ್ ಕಟ್ ಮಾಡಬೇಕಾಗತ್ತೆ. ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊಳ್ಳಿ, ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ. ಮಧ್ಯ ಡಾಟ್ಸ್ ಫ್ರಂಟ್ ಡಾಟ್ಸ್ ಇರತ್ತಲ್ಲ, ಅದನ್ನು ಈ ರೀತಿ ಮಾಡಿ ಹೀಗೆ ಇಟ್ಕೊಂಡು ನೋಡಿ. ಇವಾಗ ನೋಡಿ ಗೊತ್ತಾಯ್ತಲ್ವಾ? ನೋಡಿ ಈ ರೀತಿ ಕ್ಲೀನಾಗಿ ಇಟ್ಕೋಬೇಕಾಗತ್ತೆ. ಇವಾಗ ನೀವು ಈ ರೀತಿ ಶೇಪ್ ಮಾಡ್ಕೊಳ್ಳಿ. ಈ ರೀತಿ ಶೇಪ್ ಮಾಡ್ಕೊಳೋದ್ರಿಂದ ತುಂಬ ಈಸಿಯಾಗಿ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ. ಈಗ ಸೈಡ್ ಭಾಗ ಇದೆಯಲ್ಲ, ಫ್ರಂಟು ಬ್ಯಾಕು ಸೈಡ್ ಭಾಗ ಇಟ್ಟಾಗ 1 ಇಂಚು ಎಕ್ಸ್ಟ್ರಾ ಬರಬೇಕಾಗತ್ತೆ. ಫ್ರಂಟ್ ಭಾಗ ಈ ರೀತಿ ಇಟ್ಟಾಗ ನೋಡಿ, ತೋರಿಸೋದ್ನಲ್ವ, ಈ ರೀತಿ ಗೆರೆ ಹಾಕ್ಕೊಳ್ಳಿ ನೋಡಿ. ಇದೇ ರೀತಿ ಸೇಮ್ ಬರಬೇಕಾಗತ್ತೆ, ಮಿಸ್ಟೇಕ್ ಮಾಡ್ಕೋಬೇಡಿ ನೋಡಿ. ಇವಾಗ ಫ್ರಂಟ್ ಭಾಗದ್ದು ಕ್ರಾಸ್ ಪಟ್ಟಿ ಬೆಲ್ಟು ಶೇಪ್ ಆಗಿದೆ. ಇವಾಗ ಕಟ್ ಮಾಡ್ಕೊತೀನಿ ನೋಡಿ. ಯಾವ ರೀತಿ ಕಟ್ ಮಾಡಬೇಕು ಏನು ಅನ್ನೋದನ್ನು ಇಲ್ಲಿ ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋನು ಸುತ್ತ 2 ಭಾಗಗಳಾಗಿ ಮಾಡಿರ್ತೀನಿ. ಇದು ಫ್ರಂಟ್ ಮತ್ತು ಬ್ಯಾಕ್ ಭಾಗನ 2 ಭಾಗವಾಗಿ ವಿಡಿಯೋಗಳಿರುತ್ತೆ, ನೋಡ್ಕೊಳ್ಳಿ ನೋಡಿ. ಇವಾಗ ನಾನು ಪೂರ್ತಿ ಕಟಿಂಗ್ ಆಗಿದೆ. ಈಗ ನೋಡಿ, ಇದು ಬ್ಯಾಕ್ ಭಾಗದ ಮೇಲೆ ನೋಡಿ, ಇದು ಫ್ರಂಟ್ ಭಾಗ ನೋಡಿ. ಈ ರೀತಿ ಇಟ್ಕೊಂಡು ಮೇಲ್ಭಾಗದಲ್ಲಿ ನೋಡಿ ಅರ್ಧ ಇಂಚು ಡಿಫ್ರೆಂಟ್ ಇರಬೇಕು ಫ್ರಂಟಿಗೂ ಬ್ಯಾಕಿಗೂ ನೋಡಿ. ಇಲ್ಲಿ ಬಕ್ಕಲಲ್ಲಿ ಸೇಮ್ ಇಟ್ಕೊಳ್ಳಿ. ಸೇಮ್ ಇಟ್ಕೊಂಡು ನೋಡಿ, ಈ ರೀತಿ ಇಟ್ಟಾಗ ನೋಡಿ ಈಗ ಸಮ ಇದೆ. ಇಲ್ಲಿ ನೋಡಬೇಕು, ಇವಾಗ ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡಿಕೊಂಡು ನೋಡಿ ಸಮ ಇದೆಯಾ ಏನು ಅಂತ ನೋಡಿ. ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ 1 ಇಂಚಿಗಿಂತ ಜಾಸ್ತಿ ಇರೋಂಥ ಕ್ಲಾತನ್ನು ಕಟ್ ಮಾಡಿ. ಓಕೆ ನೋಡಿ, ಇವಾಗ 1 ಇಂಚಿಗಿಂತ ಜಾಸ್ತಿ ಇರೋಂಥ ಕ್ಲಾತನ್ನು ಕಟ್ ಮಾಡಿದ್ದೀನಿ. ಇವಾಗ ನೋಡಿ ಶೇಪು ರೆಡಿಯಾಗಿದೆ. ಬ್ಲೌಸ್ ಕಟ್ಟಿಂಗು ಇಲ್ಲಿಗೆ ಮುಗಿಸಿದ್ದೀನಿ. ಓಕೆ ಫ್ರೆಂಡ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.